ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಒಂದು ದೊಡ್ಡ ವಿಷಯ ಏನಪ್ಪ ಅಂದರೆ ನೀಟಲ್ಲಾಗಿರ್ತಕ್ಕಂಥ ಒಂದು ದೊಡ್ಡ ಹಗರಣನೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಪ್ರತಿ ವರ್ಷವೂ ಕೂಡ ಯಾವುದಾದ್ರೂ ಎಕ್ಸಾಮಲ್ಲಿ ಕೂಡ ಈ ಥರ ಗೋಲ್ಮಾಲು ಕ್ವಶನ್ ಪೇಪರ್ ಲೀಕ್ ಆಗಿರೋದು ನಡೀತಾನೆ ಇರುತ್ತೆ. ಆದರೆ ಇದಕ್ಕೆಲ್ಲ ಯಾರು ಹೊಣೆ ಹೇಳಿ? ಇದನ್ನು ತಯಾರು ಮಾಡ್ತಕ್ಕಂಥವ್ರೆ ಹೊಣೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಈ ಥರ ಆಟ ಆಡ್ತಿರೋದು ಇದು ಒಂದು ದೊಡ್ಡ ಒಂದು ತಪ್ಪು ಅಂತಲೇ ಹೇಳ್ಬೋದಾಗಿದೆ. ಇದರಿಂದ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಕಸ್ಟಡಿ ತೊಗೋಬೇಕು. ಆವಾಗಲೇ ತೊಗೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಹೈಯರ್ ಲೆವೆಲಲ್ಲಿ ಯಾರಿದ್ದಾರೆ ಅನ್ನೋದನ್ನ ಚೆಕ್ ಮಾಡಬೇಕಾಗಿದೆ. ಪ್ರತಿ ಸಲ ಇದೆ ಗೋಳಲ್ವೇನ್ರಿ, ಯಾವುದೋ ಎಕ್ಸಾಮಲ್ಲಿ UPSC KPSC ಆ ಎಕ್ಸಾಮ್ ಈ ಎಕ್ಸಾಮ್ ಅನ್ನೋದು ಎಲ್ಲದರಲ್ಲಿ ಕೂಡ ಗೋಲ್ಮಾಲ್ ನಡೀತಾನೆ ಇರುತ್ತೆ. ಆದರೆ ಅರೆಸ್ಟ್ ಆಗಿರೋರು ಕಡಿಮೆ, ಮತ್ತು ಹೊರಗೆ ಬರ್ತಾರೆ ಆರಾಮಾಗಿ ಇದೇ ಥರ ಶೋಕಿ ಮಾಡ್ಕೊಂಡು ಆರಾಮಾಗಿರ್ತಾರೆ. ಇವಾಗ ನಡೆದಿರ್ತಕ್ಕಂಥ 4 ವಿದ್ಯಾರ್ಥಿಗಳ ಸಾವು ಕೂಡ ಇದು ಒಂದು ದೊಡ್ಡ ಒಂದು ಪರಿಣಾಮ ಬೀರುತ್ತೆ ನೀಟ್ ಎಕ್ಸಾಮ್ ಅನ್ನೋದು. ಯಾಕಂದರೆ ಹಗಲು ರಾತ್ರಿ ಕಷ್ಟಪಟ್ಟು ಓದಿರ್ತಾರೆ, ಆದರೆ ಈ ಥರ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದಾಗ ಮತ್ತೆ ಓದಬೇಕು, ಮತ್ತೆ ನಾವು ಸೆಲೆಕ್ಟ್ ಆಗ್ತಿಲ್ಲೋ ಏನೋ ಆತಂಕ ಇರುತ್ತೆ. ಆದ ಕಾರಣ ಈ ಮಕ್ಕಳು ಹೆದರಬಾರ್ದು. ಯಾಕಪ್ಪ ಅಂತ ಹೇಳಿದರೆ ನಿಮ್ಮ ನೀಟ್ ಎಕ್ಸಾಮ್ ಪುನಃ ಈ ವರ್ಷದಲ್ಲಿ ಮುಂದೆ ವರ್ಷ ಸಿಗುತ್ತೆ, ಆದರೆ ನಿಮ್ಮ ಪ್ರಾಣ ಹೋದರೆ ಸಿಗೋದಿಲ್ಲ. ಸೊ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಂಡು ಯಾರೂ ಕೂಡ ಸಾಯಬೇಡಿ, ಸಾವನ್ನು ಅಪ್ಪಬೇಡಿ. ನಿಮ್ಮ ತಂದೆ ತಾಯಿಗಳ ಮಕ್ಕ ನೋಡಿ, ನಿಮ್ಮ ಪೇರೆಂಟ್ಸ್ ಮಕ್ಕ ನೋಡಿ, ನಿಮ್ಮನ್ನು ನಂಬಿರ್ತಕ್ಕಂಥವ್ರ ಮಕ್ಕ ನೋಡಿ. ಇದು ನಡೀತಾನೆ ಇರುತ್ತಪ್ಪ ಜೀವನದಲ್ಲಿ. ಒಂದು ಸೋಲಾದರೆ ಏನಂತೆ, ಪುನಃ ಮತ್ತೆ ನೀವು ಗೆಲ್ಬೋದು. ಆದ ಕಾರಣ ಯಾರೂ ಕೂಡ ಒಂದು ಕೆಟ್ಟ ನಿರ್ಧಾರ ಮಾಡಬೇಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಯಾರು ಈ ಹಗರಣದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೋ ಅವ್ರನ್ನೆಲ್ಲ ಹಿಡಿದು ಅವ್ರಿಗೊಂದು ಸರಿಯಾದ ಶಿಕ್ಷೆ ಮಾಡಬೇಕು. ಏನಂತೀರಾ? ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.